ಇನ್ನೊಂದೇನು ಅಂದರೆ ನಮ್ಮ ಮನೇಲಿ ನನ್ನ ಮಗನಿಗೆ ಊಟ ಮಾಡಿಸ್ತಾ ಇರೋದು ನನ್ನ ಹೆಂಡ್ತಿ ಅಲ್ಲ, ನಾನಲ್ಲ, ಚಂದನ್ ಶೆಟ್ಟಿ ಅವರು ನನ್ನ ಮಗನಿಗೆ ಊಟ ಮಾಡಿಸೋದು. ಅವ್ರು ಸಾಂಗ್ ಹಾಕ್ಕೊಂಡ್ರೆ ಸಾಕು ಕುಣಿತಾನೆ, ಖುಷಿಯಾಗಿರ್ತಾನೆ, ಊಟ ಮಾಡ್ತಾನೆ, ತಿಂಡಿ ಎಲ್ಲ ಮಾಡ್ತಾನೆ. ಚಂದನ್ ಶೆಟ್ಟಿ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಈಗ ಎಷ್ಟೋ ಜನಕ್ಕೆ ಪ್ರಶ್ನೆ, ರೀಸೆಂಟ್ ವೀಡಿಯೋ ಹಾಕಿ 8 ದಿನ ಆಯಿತು, 8 ಅಲ್ಲ 10 ದಿನ ಆಯಿತು, ಆದರೂ ಗೌಡ್ರು ಇನ್ನೂ ಚಾಲೆಂಜ್ ಮಾಡ್ತೀನಿ ವೀಡಿಯೋ ಅಂತ ಸ್ಟಾರ್ಟ್ ಮಾಡಿ ಯಾವುದೂ ಚಾಲೆಂಜ್ ಮಾಡಿಲ್ಲ, ಯಾಕೆ ಹಾಗೆ ಹೇಗೆ ಅಂತ. ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಅಂದಾಗ ಒಂದಿಷ್ಟು ಸಮಸ್ಯೆಗಳು ಬಂದೇ ಬರ್ತವೆ. ಹಂಗೆ ನನಗೂ ಒಂದು ಸಮಸ್ಯೆ ಆಯಿತು. ನಾನು ಆ ಪ್ರೋಸೆಸ್ಸಲ್ಲಿ ಇರುವಾಗಲೇ ನನಗೊಂದು ಕರೆ ಬಂತು, ನನ್ನ ತಾಯಿಗೆ ಹುಷಾರಿರಲಿಲ್ಲ, ಒಂದು ಸ್ವಲ್ಪ ತುಂಬಾ ಸೀರಿಯಸ್ ಆಗಿತ್ತು. ಹಂಗಾಗಿ ನನ್ನ ತಲೆನೇ ಓಡಲಿಲ್ಲ ಏನು ಮಾಡಬೇಕು ಅಂತ. ಹಂಗಾಗಿ ನಾನು ಹಾಸನಕ್ಕೆ ಹೋಗ್ಬೇಕಾಗಿ ಬಂತು. ಏನೇ ಆಗಲಿ ಮನೇಲಿ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅಂದಾಗ ನಾನು ನನ್ನ ಆರೋಗ್ಯನ ಕಾಪಾಡ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೋದರೆ ಆಗಲ್ಲ. ನನಗೆ ಮಾನಸಿಕವಾಗಿ ನನಗೆ ಆಗ್ತಾ ಇರಲಿಲ್ಲ, ಸ್ಟೆಬಿಲಿಟಿ ಇರಲಿಲ್ಲ. ಹಾಗಾಗಿ ನಾನು ಅನೌನ್ಸ್ ಮಾಡಿದಂಥ ಈ ಚಾಲೆಂಜ್ ವೀಡಿಯೋ ಒಂದು ವಾರ ಸ್ಥಗಿತಗೊಳ್ತು. ನಾನು ಊರಿಗೆ ಹೋದ್ಮೇಲೆ ನಮ್ಮ ಫ್ಯಾಮಿಲಿ ಸಮೇತ ಹೋಗೋದು ಬರೋದು ಇವೆಲ್ಲ ಕೆಲಸಗಳು ಇದರೊಳಗೆ ನಮ್ಮದು ಸ್ವಲ್ಪ ಸಮಯ ಹೊಟ್ಟೋಯ್ತು. ವೀಡಿಯೋ ಮಾಡಬೇಕು ಅನ್ನೋ ಸೆನ್ಸ್ ಕೂಡ ನಮಗೆ ಬರಲೇ ಇಲ್ಲ. ನಾನು ಚಾಲೆಂಜ್ ಅನೌನ್ಸ್ ಮಾಡಿದ್ದೀನಿ, ಅದಕ್ಕೂ ವೀಡಿಯೋ ನಿಲ್ಲಿಸಿದ್ದೀನಲ್ಲ ಅನ್ನೋದು ಬರಲಿಲ್ಲ. ಈಗ ನಾನು ಏನು ಅರ್ಧ ವೀಡಿಯೋ ಮಾಡಿದ್ದೆ, ಆ ಅರ್ಧ ವೀಡಿಯೋಯಿಂದನೇ ನನ್ನ ವರ್ಕೌಟ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸಾಧ್ಯ ಆದಷ್ಟು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಹೊರಗಡೆ ಹೋಗಿ, ಮನೇಲಿ ಏನೂ ಇಲ್ಲ, ಒಂದಿಷ್ಟು ವೆಜಿಟೇಬಲ್ಸ್ ಎಲ್ಲ ತಗೊಂಬರೋಣ. ನಾನೇ ಒಂದು ರೆಸಿಪಿ ಸಿಂಪಲ್ಲಾಗಿರೋದು ಹೆಂಗೆ ಮಾಡ್ಕೊಂಡು ತಿನ್ಬೋದು ಅಂತ ನಾನೇ ಒಂದು ಪ್ರಯತ್ನ ಮಾಡ್ತೀನಿ. ನಿನ್ನೆ ರಾತ್ರಿ ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ ಇದೆಲ್ಲನೂ ತಗೊಂಬಂದು ತಿಂದು ಖಾಲಿ ಮಾಡಿ ಇವತ್ತು ಬೆಳಗ್ಗೆ ನನಗೆ ಜ್ಞಾನೋದಯ ಆಗಿದೆ, ದೇಹನ ಕಾಪಾಡ್ಕೋಬೇಕು ಅಂತ. ಬನ್ನಿ ಹೋಗೋಣ, ಕಾಪಾಡ್ಕೊಳ್ಳೋಣ ದೇಹನ. ಸೋರುತಿಹುದು ಮನೆಯ ಮಾಲಿಗೆ. ಇದು ನೋಡಿ ಹೊರಗಡೆ ಬಂದರೆ ನಮ್ಮದು ವಾತಾವರಣ. ಇದೇ ಜಾಗದಲ್ಲಿ ನಾನು ಫುಲ್ ವರ್ಕೌಟ್ ಸ್ಟಾರ್ಟ್ ಮಾಡಿ ಮಾಡಿಸಿದಂಥ ಜಾಗ. ತುಂಬ ಚೆನ್ನಾಗಿದೆ ದೇಹನ ಕಾಪಾಡ್ಕೊತೀವಿ ಅಂತ ಅಂದರೆ. ಇಲ್ಲೆಲ್ಲ ನೋಡಿ ಜಾಗಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ಅಲ್ಲಿಗೆ ಹೋದರೆ ಕ್ಲಬ್ ಹೌಸಲ್ಲಿ ಫುಲ್ಲು ಜಿಮ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಎಲ್ಲ ರೀತಿ ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಾವೆ. ಹೋಗಿ ಅಲ್ಲಿ ಆ್ಯಕ್ಟಿವಿಟಿ ಮಾಡೋದಿದ್ದರೆ ಅಲ್ಲಿ ಮಾಡ್ಬೋದು ಒಳಗೆ. ಈಗ ಹೊರಗಡೆ ಹೋಗ್ತಾಯಿದ್ದೀನಿ, ಯಾಕೆಂದರೆ ಇವತ್ತು ಶನಿವಾರ. ತರಕಾರಿ ಎಲ್ಲ ಬರ್ತಾರೆ ಇಲ್ಲಿ ಮುನ್ಗಡೆ ಹಿಡ್ಕೊಂಡು ಮಾರೋದಕ್ಕೆ. ಕ್ಲಬ್ ಹೌಸೇ ದೂರ ನಮಗೆ, ಹೊರಗಡೆ ಹೋಗೋದೇ ಹತ್ರ. ಹಂಗಾಗಿ ಹೊರಗಡೆ ಹೋಗ್ತಾಯಿದ್ದೀನಿ. ಅಲ್ಲೇ ತರಕಾರಿ ಹಾಕೊಂಡವ್ರೆ, ತರಕಾರಿ ಅಂಗಡಿ. ಏನು ಬೆಂಗಳೂರು ಡೆವಲಪ್ ಆಗುತ್ತೆ ಗುರು. ನಾನಿಲ್ಲಿ ಬಂದಾಗ ಮೊದಲು ಖಾಲಿ ಜಾಗ, ಏನು ಡೆವಲಪ್ಮೆಂಟು ಅಂತೀರ, ಎಲ್ಲ ಕಡೆ ಡೆವಲಪ್ಮೆಂಟ್. ಆ ಕಡೆ ಎಲ್ಲ ಸೈಟು ಸ್ಕ್ವೇರ್ ಫೀಟ್ಗೆ 2200 ರೂಪಾಯಿ ಇತ್ತು ಪಕ್ಕದಲ್ಲೇ. ತಗೊಳ್ಳಿ ಅಂತ ಮೈ ಮೇಲೆ ಬಿದ್ದುಬಿಟ್ಟು ಕೇಳೋರು. ಈಗ ಕೇಳೋಕ್ಕೆ ಹೋದರೆ 6000 ಎಲ್ಲ ಹೇಳ್ತಾರೆ. ಬೆಂಗಳೂರು ಮಾತ್ರ ರಿಯಲ್ ಎಸ್ಟೇಟಲ್ಲಿ ಹೆವಿ ಬೂಮು. ನೋಡಿ ಇಲ್ಲಿ ತಗೊಂಬಂದು ತರಕಾರಿ ಹಿಡ್ಕೊಂಡು ಮಾರ್ತಾರೆ. ಈಗ ಕಡಿಮೆ ಅಂದರೆ 3500 ಮನೆ ಇದ್ದಾವೆ ಇಲ್ಲಿ. ಎಲ್ಲರಿಗೂ ಆರಾಮಾಗಿ ತರಕಾರಿ ತಗೊಂಡ್ರೆ ಒಳ್ಳೆ ಬಿಸ್ನೆಸ್. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮುಗ್ದೇ ಹೋಗುತ್ತೆ ಒಂದು ಕೆಲಸ. ಬೆಂಡೆಕಾಯಿ ಒಳ್ಳೆಯದು ಆ್ಯಕ್ಚುಲಿ. ಬೆಂಡೆಕಾಯಿ, ಸೌತೆಕಾಯಿ ವೆರಿ ಇಂಪಾರ್ಟೆಂಟು. ಅಯ್ಯಪ್ಪ, ಮಶ್ರೂಮು 127. ಇಲ್ಲೇ ಇರೋದು, ಇದೇ ಅಪಾರ್ಟ್ಮೆಂಟು. ಹೌದಾ, ಎಲ್ಲಿಯವರು? ಸರಿ, ಆಯಿತು. ತಿಂಡಿ ಆಯಿತು? ಹಾಂ ಸರಿ. ಫಾಲೋವರ್ಸ್ ದೇವ್ರುಗಳ. ಹಾಂ, ಕೊನೆಗೂ ಇಷ್ಟೆಲ್ಲ ತರಕಾರಿ ತಗೊಂಡು ಅಯ್ಯೋ ತೂತ ಮಾಡ್ಕೊಂಡು ಕವರ್ ಚಲೋ ಹೋಗುತ್ತೆ. ಟೈಮ್ ಆಗೋಯ್ತು. ಆ್ಯಕ್ಚುಲಿ 8 ಗಂಟೆ ಒಳಗೆ ತಿಂಡಿ ತಿಂದರೆ ತುಂಬ ಒಳ್ಳೆಯದಾಗಿತ್ತು. ಈಗಲೇ 8:15 ನಂದು. ಇರಲಿ, ಮೊದಲನೇ ದಿನ ಪ್ರತಿಯೊಂದು ಕಲಿಕೆ ಅಲ್ವಾ. ಮಾಡುವಾಗ ಕೆಲವೊಂದು ಮಿಸ್ಟೇಕ್ಸ್ಗಳಾಗ್ತವೆ, ಅದನ್ನು ನಾಳೆ ದಿನ ತಿದ್ಕೋಬೋದು. 30 ಡೇಸ್ ಮುಗಿಯೋದ್ರೊಳಗೆ ಪಕ್ಕಾ ರೆಡಿ ಆಗಿಬಿಟ್ಟಿರ್ತೀನಿ. ಅದಾದಮೇಲೆ ಕಂಟಿನ್ಯೂ ಮಾಡ್ತೀನ. ಹೌದು, ಕಂಟಿನ್ಯೂ ಮಾಡಬೇಕು ಇವೆಲ್ಲದನ್ನು. ನೋಡೋಣ. ಒಟ್ಟಿನಲ್ಲಿ ತುಂಬ ರಿಸ್ಕ್ ತಗೊಂಡು ಮಾಡಲೇಬೇಕು ಅನ್ನೋ ಟೆನ್ಷನ್ ತಗೊಂಡೆಲ್ಲ ಮಾಡೋಕ್ಕೋಗಲ್ಲ. ಮಾತ್ರ ಕಂಪ್ಲೀಟ್ ವರ್ಕೌಟ್ನ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗ್ತೀನಿ. ಸರಿ, ಒಳಗೆ ಹೋಗ್ಬಿಡೋಣ ಈಗ. ಫೈನಲಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಏನಿಲ್ಲ, ನಾನು ಇಷ್ಟೊಂದೆಲ್ಲ ತರಕಾರಿ ತಗೊಂಬಂದೆ. ಆದರೆ ಬರೀ ಒಂದೊಂದು ತರಕಾರಿ ಅರ್ಧ ತರಕಾರಿ ಕಟ್ ಮಾಡಿದ್ರೆ ಸಾಕು, ಇಷ್ಟೊಂದೆಲ್ಲ ಆಗೋಗಿತ್ತು ತರಕಾರಿ. ನೋಡಿ, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸ್ಟೀಮ್ ವೆಜಿಟೇಬಲ್, ಏನೂ ಇಲ್ಲ, ಆ ಮಸಾಲೆನೂ ಹಾಕಿಲ್ಲ, ಏನಿಲ್ಲ, ಹಿಂಗೆ ತಿನ್ಬೋದು. ಅದ್ರ ಜೊತೆಗೆ ಒಂದು 2 ಮೊಟ್ಟೆ, ಇಷ್ಟೇ ಸಾಕು ಇವತ್ತಿಗೆ ಮೇಂಟೈನ್ ಮಾಡೋಕ್ಕೆ. ಇಷ್ಟು ದಿನ ತಿಂದು ದೇಹನ ಕೆಡಿಸ್ಕೊಂಡಿದ್ದೀವಿ. ಅಷ್ಟು ತಿಂದರೆ ಆರೋಗ್ಯವಾಗಿರ್ಬೋದು. ನಮಗೆ ನೆಸೆಸಿಟಿ ಇಲ್ಲ, ಉಪ್ಪು ತಿನ್ನಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಖಾರ ತಿನ್ನಬೇಕು ಅನ್ನೋ ನೆಸೆಸಿಟಿ ಇಲ್ಲ. ರುಚಿಗಷ್ಟೇ, ಬಾಯಿ ರುಚಿಗಷ್ಟೇ ನಾವು ಅವೆಲ್ಲನೂ ಮಾಡ್ಕೊತಿದ್ದು. ಇಷ್ಟು ವೆಜಿಟೇಬಲ್ಸ್ ಏನು ಅಡುಗೆ ಮಾಡೋದು ಏನು ಕಷ್ಟ ಆಗಲ್ಲ. ಇದನ್ನು ತಗೊಂಬಂದು ಕಟ್ ಮಾಡ್ಕೊಂಡು ಹಿಂಗೆ ಹಾಕಿ ಪಕ್ಕದಲ್ಲಿ ಒಂದು 2 ಮೊಟ್ಟೆ ಇಟ್ಕೊಂಡು ತಿಂದರೆ ನಮಗೇನು ಬೇಕು, ಪ್ರೋಟೀನ್ ಆಗಲಿ ಮತ್ತು ನ್ಯೂಟ್ರಿಷಿಯಸ್ ಆಗಲಿ, ಅದೇನು ಫೈಬರ್ ಆಗಲಿ, ಎಲ್ಲ ಇದರೊಳಗೆ ಇರುತ್ತೆ. ನಮ್ಮ ಹೆಲ್ತಿಗೆ ಬೇಕಾಗಿರೋಷ್ಟು ಇದರಲ್ಲಿ ಸಿಗೋದ್ರಿಂದ ನಮ್ಗೆ ಇಷ್ಟು ತಿನ್ಕೊಂಡ್ರೆ ಸಾಕು. ಆಮೇಲೆ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಒಂದಿಷ್ಟು ಫ್ಯಾಟ್ ರೆಡ್ಯೂಸ್ ಆಗುತ್ತೆ. ದಿನ ಇದನ್ನೇ ತಿನ್ನೋಕ್ಕಾಗತ್ತಾ? ಟೇಸ್ಟು ಮೇಲೆ ಆಸಕ್ತಿ ಇರೋರು ಬೇರೆ ಮಾಡ್ಕೊಂಡು ತಿನ್ಬೋದು. ನೋಡೋಣ, ನೆಕ್ಸ್ಟು ಡಿಫ್ರೆಂಟ್ ರೆಸಿಪಿ ಮಾಡೋಂಥ ಪ್ರಯತ್ನ ಮಾಡ್ತೀನಿ ನಾನು ನಿಮಗೆ. ಇನ್ ಕೇಸ್ ನಾನು ರೆಸಿಪೀಸ್ ಇಷ್ಟ ಆಗ್ತಾಯಿದ್ರೆ
ನೀವು ಫಾಲೋ ಮಾಡ್ಬೋದು. ಇದೇನು ರೆಸಿಪಿ ಅಲ್ಲ, ಇದು ವೆರಿ ಸಿಂಪಲ್. ಏನು ತರಕಾರಿನ ಕಟ್ ಮಾಡಿ ಸ್ಟೀಮ್ ಕೆಳಗಡೆ ಇಲ್ಲಿ ನೋಡಿ, ನಾನು ಏನು ಮಾಡಿದ್ದೀನಿ ಅಂದರೆ ಪ್ಲೇಟ್ ಕೆಳಗಡೆ ನೀರು ಇದ್ರ ಕೆಳಗೆ, ಇದ್ರ ಮೇಲೆ ಪ್ಲೇಟು ತರಕಾರಿನೆಲ್ಲ ಜೋಡಿಸಿ ಈ ಥರ ಬೇಯಿಸಿದ್ದೀನಿ ಅಷ್ಟೇ, ಏನೂ ಹಾಕಿಲ್ಲ. ಆಮೇಲೆ 2 ಮೊಟ್ಟೆ ಇದನ್ನು ಹಾಕೊಂಡು ತಿಂದರೆ ಇವತ್ತಿಗೆ. ಆಮೇಲೆ ಬೇಕಾದ್ರೆ ಕುಡಿಬೇಕು ಅಂದರೆ 1 ಲೋಟ ಹಾಲು ಕುಡಿದ್ರೆ ಆಯಿತು. ಅಲ್ಲಿಗೆ ಬ್ರೇಕ್ಫಾಸ್ಟ್ ರೆಡಿ. ಮಧ್ಯಾಹ್ನ ಊಟಕ್ಕೆ ಬೇಕಾದರೆ ಒಂದಿಷ್ಟು ರೈಸು, ಅದ್ರ ಜೊತೆ ಮತ್ತೆ ಇದೆ ವೆಜಿಟೇಬಲು, ಎಗ್ಗು ಹಾಕೊಂಡು ತಿನ್ಬೋದು. ಫೈನಲಿ ನಂದು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ತಿಂಡಿ ನೋಡಿ, ಬರೀ ಏನೂ ಮಾಡಿಲ್ಲ, ತರಕಾರಿಗೆ ಬೇಯಿಸ್ಬಿಟ್ಟು ಅದ್ರ ಜೊತೆ ಮೊಟ್ಟೆ ಉಪ್ಪು ಮತ್ತು ಖಾರ ಪುಡಿ ಅವು ಇವು ಏನು ಹಾಕೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಬೇಯಿಸುವಾಗಲೇ ಆ ವೆಜಿಟೇಬಲ್ಸ್ದು ಒಂದಿಷ್ಟು ಸ್ಮೆಲ್ ಬರುತ್ತೆ ಗೊತ್ತಾ, ಏನು ಸಖತ್ತಾಗಿರೋದು ಗೊತ್ತಾ. ಒಂದೊಂದು ತರಕಾರಿಗೂ ಅದರದ್ದೇ ಆದಂಥ ಗುಣ ಇದೆ, ಅದರದ್ದೇ ಆದಂಥ ರುಚಿ ಇದೆ. ನಮ್ಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈ ತರಕಾರಿಗಳನ್ನ ತಂದು ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಖಾರ ಪುಡಿ ಹಾಕಿ ಇದ್ರ ಗುಣಗಳನ್ನೇ ಸಾಯಿಸ್ಬಿಡ್ತೀವಿ. ಕೊನೆಗೆ ಅದ್ರ ರುಚಿನೇ ಗೊತ್ತಾಗಲ್ಲ. ಯಾವುದೋ ಒಂದು ಫೈನಲಿ ಒಂದು ರುಚಿ ಬಂದಿರುತ್ತೆ, ಆ ರುಚಿನ ತಿಂದು ವಾವ್ ಅಂತೀವಿ. ಅದು ಆ್ಯಕ್ಚುಲಿ ನೆಸೆಸಿಟಿನೇ ಇಲ್ಲ. ಪ್ರತಿಯೊಂದು ತರಕಾರಿ ಗುಣನೂ ಅಯ್ಯೋ ಕೆಡವೆ ಬಿಟ್ನಲ್ಲ ದೇವ್ರೇ, ಹೊಟ್ಟೆಲ್ಲ ಹುರಿದೋಯ್ತು. ಇರಲಿ ಅದು, ಅಯ್ಯೋ ಅದು ಬೆಂದುಬಿಟ್ಟಿತ್ತಲ್ಲ, ಹಂಗಾಗಿ ಬಿದ್ದೋಯ್ತು. ಇದನ್ನು ನಂಗೆ ತಗೊಂಡು ಎಂಥ ಸ್ವಾದ ಅಂತಿರೋ ತರಕಾರಿ ಇದು. ಇದು ನವಿಲು ಕೋಸು ತಂದಿದ್ದು. ಓಹೋ, ಬೇಕು ಅಂದರೆ ನಿಮಗೆ ರುಚಿಗೆ ಉಪ್ಪು ಬೇಕಾದ್ರೆ ಹಾಕೊಬೋದು, ಆದರೆ ಅದರಿಂದ ಏನೂ ಯೂಸ್ ಇಲ್ಲ ದೇಹಕ್ಕೆ. ಖಾರ ಪುಡಿ ಹಾಕೋಬೋದು, ಎಲ್ಲ ಹಾಕೋಬೋದು, ಏನೂ ಯೂಸ್ ಇಲ್ಲ. ನಮ್ಮ ಮನೆಯವ್ರು ಒಂಚೂರು ಪೆಪ್ಪರ್ ತಂದರೆ, ಇದು ಪೆಪ್ಪರ್ ಒಂದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದೇ, ಹಂಗಾದ್ರೆ ಪೆಪ್ಪರ್ ಯೂಸ್ ಮಾಡ್ಬೋದು. ನೋಡೋಣ ಸಾಧ್ಯ ಆದರೆ ಪೆಪ್ಪರ್ನ ಹೆಂಗಪ್ಪ ಇದು ಓಪನ್ ಮಾಡೋದು. ಇದು ಎಂತೆಂಥ ಬಾಟ್ಲ್ ತಗೋಬತ್ತಾರೋ, ತೂತರಿಗೆ ಎಲ್ಲಿದು. ಓಹೋ, ಇಲ್ಲಿ ಹೋಯ್ತು, ನಾನು ಮುರಿದೋಯ್ತು ಅಂದ್ಕೊಂಡೆ. ಈಗ ಹಿಂಗೆ ಗ್ರೈಂಡರು ಹಿಂಗೆ ತಗೊಂಡು ರುಬ್ಬೋದು, ಹಿಂಗೆ ಚರಕ ಅಂತ. ಸಾಕು ಪೆಪ್ಪರು. ಬೇಕಂದ್ರೆ ಉಪ್ಪು ಹಾಕೋಬೋದು. ನನಗೆ ಉಪ್ಪು ಹಾಕೊಳ್ಳಲ್ಲ ನಾನು, ಯಾಕೆಂದರೆ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ದಿನ ಅದನ್ನೇ ಹಾಕೊಂಡು ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಫರ್ಗೆಟ್ ಅಬೌಟ್ ಸಾಲ್ಟ್. ಹಿಂಗೆ ಇದೆ ನನ್ನ ಬ್ರೇಕ್ಫಾಸ್ಟು. ಇವತ್ತಿನ ಬ್ರೇಕ್ಫಾಸ್ಟ್ನ ಮುಗಿಸ್ಬಿಡ್ತೀನಿ. ಮಾಡ್ಕೊಂಡು ತಿನ್ನಿ, ತುಂಬ ಆರೋಗ್ಯಕರವಾದಂಥ ಊಟ ಇದು. ದಿನಕ್ಕೆ ಒಂದು ಸರಿನಾರು ತಿನ್ಬೋದು ಇದನ್ನ. ನಾನು ಸದ್ಯಕ್ಕೆ ಇವತ್ತು ಸ್ವಲ್ಪ ದಿನದ ಮಟ್ಟಿಗೆ ಇದು ಸ್ವಲ್ಪ ದಿನ, ಯಾಕಂದರೆ ಸಿಕ್ಕಾಪಟ್ಟೆ ತರಕಾರಿ ತಂದಿದ್ದೀನಿ, ಅದು ಮುಗಿಸ್ಬೇಕಲ್ಲ, ಹಂಗಾಗಿ ದಿನ ಮಾಡ್ಕೊಂಡು ತಿಂತೀನಿ. ಇದೆಲ್ಲ ತಿಂದ್ಬಿಟ್ಟು ಆಮೇಲೆ ರೆಡಿಯಾಗಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಏನೇನಿದೆ ವರ್ಕೌಟ್ ಮಾಡೋದಕ್ಕೆ ನಮ್ಮ ಜಾಗದಲ್ಲಿ ಅನ್ನೋದು ಜಸ್ಟ್ ನೋಡ್ಕೊಂಬರೋಣ ಅಷ್ಟೇ. ನಾಳೆಯಿಂದ ವರ್ಕೌಟ್ನು ಟ್ರೈ ಮಾಡ್ತೀನಿ. ಜಸ್ಟ್ ನೋಡ್ಕೊಂಬರೋಕ್ಕೆ ಅಂತ ಹೊರಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ನಾನು ಹೊರಗಡೆ ತೋರಿಸ್ಕೊಂಬರ್ತೀನಿ, ನಿಮಗೆ ನಡೀರಿ ಹೋಗೋಣ ಅಂತ ವಿಡಿಯೋ ಎಂಡ್ ಮಾಡಿದ ತಕ್ಷಣ ನನಗೊಂದು ಕರೆ ಬಂತು. ಅದೇ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಅದೇ ಕರೆ. ಹಾಗಾಗಿ ನನಗೇನು ತಲೆನೂ ಓಡಲಿಲ್ಲ. ಮತ್ತು ಅದಾದಮೇಲೆ ನಾನು ಇವತ್ತೇ ವೀಡಿಯೋ ಟಚ್ ಮಾಡ್ತಿರೋದು, ಮತ್ತೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಹಾಗಾಗಿ ಹಾಸನಕ್ಕೆ ಹೋಗಿ ಆಲ್ಮೋಸ್ಟ್ ಒಂದು ವಾರದಿಂದ 8 ದಿನ ಅಲ್ಲೇ ಇದ್ದೆ. ಅಲ್ಲೇ ಮುಗಿಸ್ಕೊಂಡು ಮತ್ತೆ ಈಗ ಬಂದಿದ್ದೀನಿ. ಈಗ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾತ್ರ ಬೆಳಗ್ಗೆ ಎದ್ದರೆ ಲೈಟಾಗಿ ನಾನಂತೂ ಈಗ ಜಾಗಿಂಗಲ್ಲೇ ಒಂದು ಸ್ವಲ್ಪ ಜಾಗಿಂಗಲ್ಲೇ ಒಂದು ಸ್ವಲ್ಪ ದಿನ ಸರ್ವೈವ್ ಮಾಡ್ತೀನಿ. ಈ ಜಾಗ ಏನಿದೆ ಪ್ರೆಸ್ಟೀಜು, ನಮ್ಮದು 28 ಎಕರೆ ಜಾಗ. ಇದು ಸೇರಿ ಪಕ್ಕದ್ದು 3 BHK ಇದು. ಬಟ್ ಇದ್ರೊಳಗೆ ನಮಗೆ ಆಕ್ಸೆಸ್ ಇಲ್ಲ. ಆ ಕಡೆಯವ್ರು ಈ ಕಡೆ ಬರೋಲ್ಲ, ನಾವು ಆ ಕಡೆಯವ್ರೊಳಗೆ ಹೋಗೋಲ್ಲ. ಅವ್ರಿಗೆ ಸಪ್ರೇಟ್ ಇಮ್ಯುನಿಟೀಸು, ನಮಗೆ ಸಪ್ರೇಟ್ ಇಮ್ಯುನಿಟೀಸು. ಇದಿಷ್ಟು ಭಾಗ ಇಲ್ಲೇನು ಕಾಣ್ತಾ ಇದೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನಮ್ಮ ಫ್ಯಾಮಿಲಿಯವರು ಗೌರಿ ಹಬ್ಬಕ್ಕೆ ಊರಿಗೆ ಹೋಗಿದ್ದರಿಂದ ಅವ್ರನ್ನ ಕರ್ಕೊಂಬಂದೆ. ನನಗೆ ಈಗ ಒಂದು ಸ್ವಲ್ಪ ನಾನೇ ಅಡುಗೆ ಮಾಡೋದಕ್ಕಿಂತ ಅವರು ನನಗೆ ಅಡುಗೆ ಮಾಡಿ ಒಂದು ಸ್ವಲ್ಪ ನಾನು ಹೇಳಿದ ರೆಸಿಪಿನೆಲ್ಲ ಮಾಡಿಕೊಡ್ತಾರೆ. ಹಾಗಾಗಿ ನನಗೊಂದು ಸ್ವಲ್ಪ ಕೆಲಸ ಇನ್ನು ಮುಂದೆ ಈಸಿ ಆಯಿತು ಅಂತಲೂ ಹೇಳ್ಬೋದು. ಸ್ವಿಮ್ಮಿಂಗ್ ಮಾಡೋಕ್ಕೆ ನೋಡಿ ನನಗೆ ಜಾಗ ಇದೆ. ನಾವು ಊರಲ್ಲಿದ್ದಾಗೆಲ್ಲ ಸ್ವಿಮ್ ಮಾಡ್ತಾಯಿದ್ದೆ. ಸಿಂಗಾಪುರಲ್ಲಿದ್ದಾಗಲೂ ಒಂದು ಸ್ವಲ್ಪ ಸ್ವಿಮ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ 100 ಮೀಟ್ರು ಸ್ವಿಮ್ಮಿಂಗ್ ಪೂಲ್ ಇದು. 5 ಲಕ್ಷ ಲೀಟ್ರ್ ಹಿಡಿಯುತ್ತೆ ಇದು. ಆಲ್ಮೋಸ್ಟ್ ವರ್ಷಕ್ಕೆ ಒಂದು ಸರಿ ಮಾತ್ರ ನೀರು ಚೇಂಜ್ ಮಾಡ್ತಾರಂತೆ, ಪ್ರತಿ ವಾರ ಕ್ಲೀನಿಂಗ್ ಮಾಡ್ತಾರೆ. ಇದರೊಳಗೆ ಸ್ವಿಮ್ಮಿಂಗ್ ಮಾಡ್ಬೋದು. ಇದು ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಆದರೆ ಬ್ಯಾಡ್ಮಿಂಟನ್ ಆಡೋದಕ್ಕೆ ಸಹಪಾಠಿಗಳು ಬೇಕು. ನನಗೆ ಇನ್ನೂ ಇಲ್ಲಿ ಯಾರೂ ಅಷ್ಟಾಗಿ ಪರಿಚಯ ಆಗಿಲ್ಲ. ರೀಸೆಂಟಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡಿದರು, ಹೊರಗಡೆ ಯಾರೋ ವಾಲಿಬಾಲ್ ಆಡ್ತಾ ಇದ್ದಾರಂತೆ, ಗೌಡ್ರೆ ಬನ್ನಿ ಜಾಯ್ನ್ ಆಗೋದಾದರೆ ದಿನ ನಾವು ವಾಲಿಬಾಲ್ ಆಡ್ತಿದ್ದೀವಿ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ದಯವಿಟ್ಟು ನೋಡಿದರೆ ಮತ್ತೆ ಅದಕ್ಕೆ ರೆಸ್ಪಾಂಡ್ ಮಾಡಿ, ನಾನು ಮತ್ತೆ ಫೋನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಎಲ್ಲ ಲಾಸ್ಟ್ ಆಗಿಬಿಟ್ಟಿದೆ ಅದು ಮೆಸೇಜು. ಇಲ್ಲಿ ಬಂದರೆ ಯೋಗ ಮಾಡೋಕ್ಕೆ ಜಾಗ ಇದು, ಆಯಿತಾ? ಇವನು ಮಾಡ್ತೀನಾ ಗೊತ್ತಿಲ್ಲ. ಹಂಗಂತ ಇನ್ನೊಂದು ವಿಷಯ ಹೇಳೋದು ಮರ್ತೆ. ನಾನು ವರ್ಕೌಟ್ಸ್ ಚಾಲೆಂಜ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದಾಗ ಪರಮ್ ಅಂತ ಒಬ್ಬರು ನಮಗೆ ಜಿಮ್ ಇನ್ಸ್ಟ್ರಕ್ಟರು,
ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು ಇನ್ಸ್ಟಾಗ್ರಾಮಿಂದ. ನನ್ನ ಜೊತೆ ಮಾತಾಡಿ ನನಗೆ ಕಂಪ್ಲೀಟಾಗಿ ನಿಮ್ಮನ್ನು ನಾನು ಗೈಡ್ ಮಾಡ್ತೀನಿ, ನಿಮ್ಮನ್ನು ಮೋಲ್ಡ್ ಮಾಡ್ತೀನಿ ಅಂತ ನನಗೆ ನನ್ನ ಹೆಲ್ತ್ ಇಶ್ಯೂಸು ಆಗಿರ್ಬೋದು, ನನ್ನ ಡೈಲಿ ರುಟೀನ್ಸ್ ಆಗಿರ್ಬೋದು, ನಾನು ಯಾವುದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ, ಬಾಡಿ ಬಿಲ್ಡ್ ಮಾಡೋಕ್ಕೋ ಇಲ್ಲ ಹೊಟ್ಟೆ ಕಮ್ಮಿ ಮಾಡೋಕ್ಕೋ, ಇವನ್ನೆಲ್ಲನೂ ಕನ್ಸಿಡರ್ ಮಾಡಿ ನನಗೊಂದು ಡಯಟ್ ಚಾರ್ಟ್ ಕೊಟ್ಟಿದ್ದಾರೆ. ನಾನು ಸದ್ಯಕ್ಕೆ ಮೆನ್ಷನ್ ಮಾಡೋಕ್ಕೂ ಆಗಿರಲಿಲ್ಲ, ಯಾಕಂದರೆ ಅದೇ ಹೇಳಿದ್ನಲ್ಲ ನನ್ನ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಕೊಟ್ಟೋಗಿದೆ. ಅವ್ರು ಕಂಪ್ಲೀಟ್ ಚಾರ್ಟ್ ಕೊಟ್ಟಿದ್ದಾರೆ ನೋಡಿ. ಅವ್ರ ಇನ್ಸ್ಟಾಗ್ರಾಮ್ ಐಡಿನೂ ಹಾಕಿರ್ತೀನಿ. ಏನಾದರೂ ಅವ್ರು ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ನನ್ನ ದೇಹದಲ್ಲಿ ಚೇಂಜಸ್ ಆದರೆ ಗೊತ್ತಾಗುತ್ತೆ. ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡೋದಿದ್ದರೆ ಅವರು ನನ್ನ ಡಯಟ್ ಪ್ಲ್ಯಾನ್ ಏನಿದೆ ಆ ಡಯಟ್ ಪ್ಲ್ಯಾನ್ ಇದ್ರ ಮೇಲೆ ಹಾಕಿರ್ತೀನಿ. ಬಟ್ ಅದು ನಿಮ್ಗೆ ವರ್ಕೌಟ್ ಆಗೋಲ್ಲ, ಯಾಕೆಂದರೆ ನನ್ನ ದೇಹಕ್ಕೆ ಏನು ಸೂಟ್ ಆಗುತ್ತೋ ಆ ಡಯಟ್ ಪ್ಲ್ಯಾನ್ ನೋಡಿ ಅವ್ರು ಹಾಕಿದ್ದಾರೆ. ಇನ್ ಕೇಸ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಮಾಡಿ. ಬಟ್ ಇಲ್ಲ ವೆಯ್ಟ್ ಮಾಡ್ತೀನಿ, ಗೌಡ್ರದ್ದು ಹೆಂಗೆ ಬಾಡಿ ಚೇಂಜ್ ಆಗುತ್ತೆ ಅದ್ರ ಮೇಲೆ ನೋಡಿ ಮಾಡ್ತೀನಿ ಅಂತ ಅಂದರೆ ಆವಾಗಲೂ ಕೂಡ ಮಾಡ್ಬೋದು. ಬನ್ನಿ ಕ್ಲಬ್ ಹೌಸ್ ಒಳಗೆ ಹೋಗೋಣ. ಈಗ ನನ್ನ ವರ್ಕೌಟ್ ಚಾಲೆಂಜ್ ಏನಿದು ಯೂಸ್ ಆಗೋಲ್ಲ, ಹಂಗಾಗಿ ನಿಮ್ಗೆ ಅದನ್ನು ತೋರಿಸಲ್ಲ. ಅದೇನಿದ್ರು ಪಾರ್ಟಿ ಹಾಲ್ ಮೇಲೆ ಹೋಗೋಣ. ಬಾರದೆ ಇರದಿರು ಮಾಳೆರಾಯ. ಮಕ್ಕಳು ಮನೇಲಿದ್ದರೆ ಬರೀ ಮಕ್ಕಳು ಹಾಡನ್ನ ಕೇಳಿ 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 ತಲೆ ಒಳಗೆ ಬರೀ ಮಕ್ಕಳ ಹಾಡುಗಳೇ ಬಂದ್ಬಿಡ್ತಾ ಇರ್ತಾರೆ. ನಮ್ಮ ಇನ್ಸ್ಟ್ರಕ್ಟರ್ ಏನಾದರೂ ನಮ್ಮ ವೀಡಿಯೋ ನೋಡ್ತಿದ್ರೆ ಅವ್ರಿಗೂ ಗೊತ್ತಾಗಲಿ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ ನಮ್ಮ ಹತ್ರ ಏನು ಫೆಸಿಲಿಟಿ ಇದೆ ಅಂತ. ಇದು ನಮ್ಮ ಜಿಮ್ಮು. ಇಲ್ಲೊಂದು ವಾರ ಜಿಮ್ ಮಾಡಿದ್ದೀನಿ. ಒಂದು ವಾರ ಜಿಮ್ ಮಾಡಿದ್ಮೇಲೆ ಫಂಟ ಹಿಡ್ಕೊಂಡು ಫಂಟ ಪೇನ್ ಸ್ಟಾರ್ಟ್ ಆಯಿತು. ಅಲ್ಲಿ ಜಿಮ್ ಬಿಟ್ಟರೆ ಸೆಕೆಂಡ್ ಫ್ಲೋರಿಗೆ ಬಂದರೆ ಇಲ್ಲಿ ಟೇಬಲ್ ಟೆನ್ನಿಸು, ಬಾರ್ ಕೌಂಟ್ರು. ಇನ್ನೂ ಬಾರ್ ಓಪನ್ ಆಗಿಲ್ಲ, ಎಲ್ಲೋದ್ರೂ ಬಿಡಲ್ಲ ಸಲ ನಮಗೆ. ಇದು ಟೇಬಲ್ ಟೆನ್ನಿಸ್ಗೆ ಇಬ್ಬರು ಟೀಮ್ ಆಡ್ಬೋದು. ಬಿಲಿಯಾರ್ಡ್ಸ್ ಆಟ ಆಡೋದು ಗೊತ್ತಿಲ್ಲ ನಮ್ಗೆ, ಅದು ಹೆಂಗೆ ಆಟ ಆಡೋದು ಅಂತಲೇ ಗೊತ್ತಿಲ್ಲ. ಇಲ್ಲೊಂದು ಥಿಯೇಟ್ರು, ಅಲ್ಲೊಂದು ಥಿಯೇಟ್ರು, 2 ಥಿಯೇಟ್ರಿದೆ. ಆಮೇಲೆ ಕೆಳಗಡೆ ಹೋದರೆ ಇಲ್ಲಿ ಇಂಡೋರ್ ಕಾಣಿಸ್ತಾನೆ ಇಲ್ಲ. ನೀವು ಆ್ಯಕ್ಚುಲಿ ನನ್ನ ವೀಡಿಯೋನ ತುಂಬ ಫಾಲೋ ಮಾಡ್ತಿದ್ದವ್ರಿಗೆ ಗೊತ್ತಿರುತ್ತೆ. ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಇಲ್ಲಿ ಒಳಗೆ. ದೇಹನ ಫಿಟ್ನೆಸ್ ಆಗಿ ಇಟ್ಕೊಳ್ಳೋಕ್ಕೆ ಏನೆಲ್ಲ ಫೆಸಿಲಿಟಿ ಬೇಕು ಎಲ್ಲ ಇದೆ. ಆದರೆ ಮನ್ಸು ಹೊಂದಿರಬೇಕು. ಆ ಮನಸ್ಸೇ ಒಂದು ಸ್ವಲ್ಪ ವೀಕ್ ಆಗಿದೆ. ಮೊದಲೆಲ್ಲ ಒಂದು ಡಬ್ಬಲ್ ಸಿಕ್ಕಿದ್ರು ಸಾಕು ಮಾಡಬೇಕು ಅನ್ನೋ ಆಸಕ್ತಿ ಇತ್ತು. ಕಾಲ ಕಳೀತಾ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ ನೋಡಿ. ಈಗ ಒಂದು 25ರಿಂದ ಒಂದು 30-35 ವರ್ಷದಲ್ಲಿ ಇರೋರಿಗೆ ಇವೆಲ್ಲ ಬೇಕು ಅನ್ನಿಸ್ತಾ ಇರುತ್ತೆ. ಯಾರು ವಿಡಿಯೋ ಎಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆ ಯಾವಾಗ ನಿಮ್ಮ ಕೈಗೆ ಸಿಗುತ್ತೋ ಅದ್ರ ಆಸಕ್ತಿನೇ ಹೊರಟೋಗ್ಬಿಡುತ್ತೆ. ಪ್ರಪಂಚದಲ್ಲಿ ಎಲ್ಲ ಅಷ್ಟೇ, ನಮಗೆ ಬೇಕು ಅನಿಸಿದ್ದು ಕೈ ಸಿಕ್ಕಿದ ಮೇಲೆ ಬೇಡ ಅನಿಸುತ್ತೆ. ಆರಾಮ? ಹಾಂ, ನಮ್ಮವರೇ, ನಮ್ಮ ಕನ್ನಡದವರು. ಈ ಜಾಗದಲ್ಲಿ ಮಾತ್ರ ಇನ್ನೊಂದು ಅಂದರೆ ಕನ್ನಡದವರು ತುಂಬ ಕಡಿಮೆ ಇರೋದು. ಬೆಂಗಳೂರು ಹೆಂಗಾಗೋಗಿದೆ. ನಾನು ಎಷ್ಟೋ ಸರಿ ಅಂದ್ಕೊಂಡೆ ಬೆಂಗಳೂರು ಬಿಟ್ಟು ಹೋಗ್ಬಿಡೋಣ ಅಂತ. ಈಗ ಯಾಕೋ ನಿರ್ಧಾರ ಮಾಡ್ತಾಯಿದ್ದೀನಿ, ಯಾಕೋ ಬೆಂಗಳೂರು ಬಿಡೋದು ಬೇಡ ಅಂತ. ಬೆಂಗಳೂರು ಬಿಟ್ಟು ಹೋಗಿ ನಮ್ಮ ಜಾಗದಲ್ಲಿ ನಾವೇ ಇಲ್ದಂಗೆ ಆದರೆ ಕೊನೆಗೆ ಒಂದಿನ ಇಲ್ಲಿ ಯಾರೋ ರಾಜಭಾರ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ಬೆಂಗಳೂರು ಬಿಡೋ ನಿರ್ಧಾರನ ಸ್ಕಿಪ್ ಮಾಡಿದ್ವಿ. ಬೆಂಗಳೂರು ನಮ್ಮ ಇಲ್ಲಿ ಅಂತ ವಾತಾವರಣ, ಇಲ್ಲಿ ಅಂತ ಜಾಗ ಎಲ್ಲೂ ಸಿಗಲ್ಲ. ಹಂಗಾಗಿ ಪ್ರತಿಯೊಬ್ಬರು ಬಂದು ಇಲ್ಲಿ ಸೆಟ್ಲ್ ಆಗೋಕೆ ಓಡಾಡ್ತಿದ್ದಾರೆ. ನಮಗೆ ಇಲ್ಲಿ ಸೆಟ್ಲ್ ಆಗೋಕ್ಕಾಗ್ದೇ ಬಿಟ್ಟು ಹೋಗ್ತಾಯಿದ್ದೀವಿ. ಈ ಜಾಗನ ಬಿಟ್ಟು ಹೋಗಿ ಹೊರಗಡೆ ಸೆಟ್ಲ್ ಆಗೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ಕೆಲಸ ಮಾಡಬಾರ್ದು ಅಂತ ನಾನೇ ಕೂಡ ಮತ್ತೆ ವಾಪಸ್ ಬಂದು ಬೆಂಗಳೂರಲ್ಲೇ ಸೆಟ್ಲ್ ಆಗೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ಹಾಲು ಮೊಸರು ತಗೊಂಡು ಹೋಗ್ಬಿಡೋಣ. ಮಗಳೋಣ. ಅಯ್ಯಪ್ಪಜಿ ಬಿಜೋಕಿ ಯಾಕನು ಏನು ಹಿಂಗೆ ಮಾಡಾಕಿದ್ಯಾ ಮಗನೇ? ಮನೆಯೆಲ್ಲನೂ ಯಾಕೆ ಹಿಂಗೆ ಮಾಡಾಕಿದ್ಯಾ ಅಪ್ಪಾಜಿ? ಹಾಂ, ಮನೆಯೆಲ್ಲ ಹಿಂಗೆ ಮಾಡಾಕ್ತಾರ ಅಪ್ಪಾಜಿ? ನೋಡಿ ನನ್ನ ಮಗ ಮಾಡಿರೋದು ಒಂಚೂರು ವಿಡಿಯೋ ಮಾಡೋ ಹತ್ತು ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡ್ರೆ ನೋಡಮ್ಮ ಇಲ್ಲಿ ಕೆಳಗೆ ಇಳಿಸಿದ್ರೆ ಏನು ಇಲ್ಲ ಇಳಿಸಿಲ್ಲ. ಇಲ್ವಾ ಬಚ್ಚೆ ಇಲ್ವಾ? ಬಾರ ಅಪ್ಪಾಜಿ ಬಾರ ಅಪ್ಪಾಜಿ, ಎದ್ ಬಾರಪ್ಪಾಜಿ, ಏನು ತರಕಾರಿಗಳು ರೇಟಮ್ಮ ಇಲ್ಲಿ? ಬ್ರೋಕ್ಲಿ ಎಷ್ಟು? 60 ರೂಪೀಸ್ ಅಥವಾ ಎಲ್ಲ ಕಡೆನೂ ಅಷ್ಟೇನಾ? ಇಷ್ಟಕ್ಕೆ 60 ಅಥವಾ 80 ರೂಪೀಸ್ ಇರುತ್ತೆ. 65 ಇಷ್ಟಕ್ಕೆ. ಅಲ್ಲ, ರೈತರು ಬೆಳೆದ್ರೆ 10 ರೂಪಾಯಿ ಸಿಗಲ್ಲ ಕಡಿಮೆ. ಓಕೆ, ಇಲ್ಲಿ ಬಂದರೆ 65 ರೂಪಾಯಿ. ಡಬಲ್ ಅಲ್ಲ, ತ್ರಿಬಲ್ ಅಲ್ಲ. ಕವರ್ ಆಗಿರುತ್ತಲ್ಲ ಅಲ್ಲ, ಅದು ಫ್ರೆಶ್ ಇರಲಿಲ್ಲ, ಇದೇ ಫ್ರೆಶ್ಶು. ಇಷ್ಟಕ್ಕೆ 65 ರೂಪಾಯಿ. ಪಾಪ ಕಚ್ಕ ತಿನ್ಬಿಡುತ್ತಿದೆ ನೋಡಿಲಿ. ಇದು ಬಟರ್ ಫ್ರೂಟು ಮನೇಲಿ ಮರದಲ್ಲಿ ಬೆಳೆದಿರೋದು. ಇದು ಎಷ್ಟು ಬಿಟ್ಟಿದ್ದು ಅಂದ್ರೆ ಇವು ಸಿಕ್ಕಾಪಟ್ಟೆ ಬಿಟ್ಟಿದ್ದು. ಎಷ್ಟು ಕೊಟ್ಟಿರ್ಬೋದು? ಕೆಜಿಗೆ 70 ರೂಪಾಯಿ ಹಂಗೇನೋ ಕೊಟ್ರಂತೆ. ಇಲ್ಲಿ ಇದ್ರಲ್ಲಿ ನೋಡಿದ್ವಲ್ಲ ಬಿಗ್ ಬಾಸ್ಕೆಟಲ್ಲಿ, ಬರೀ ಎಷ್ಟಕ್ಕೆ ಒಂದು ಹಣ್ಣು ಚಿಕ್ಕದು ಒಂದು 100-200 ಗ್ರಾಮು 300 ಗ್ರಾಮ್ ಇದಕ್ಕೂ 200 ರೂಪಾಯಿ. ದೇವ್ರೆ, ಪ್ರೈಸ್ ಡಿಫ್ರೆನ್ಸು ಸಿಟಿಗೂ ಹಳ್ಳಿಗೂ. ಯಾಕೆ ರೈತರು ಬೆಳೆಯಲ್ಲ ಅಂದರೆ ಇದೇ ಒಂದು ಕಾರಣಕ್ಕೆ. ಜಾಗ ಒಂದು. ಇವತ್ತಿನ
ಬ್ರೇಕ್ಫಾಸ್ಟ್ ಹಂಗಿದು ಅರ್ಧ ಮಟ್ಟೆ ಬಾಳಕ್ಕೆ ಹೋಗಿದೆ. ಅದು ನೋಡ್ತಿದ್ದು ರಾಗಿ ಅಂಬ್ಲಿ, ಸೌತೆಕಾಯಿ, ಬನಾನ, ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟು. ನೆನ್ನೆನೇ ಬಂದಿದ್ದರಿಂದ ಇವತ್ತೊಂದು ಸ್ವಲ್ಪ ಕಷ್ಟ ಆಯಿತು ಮೇಂಟೈನ್ ಮಾಡೋದಕ್ಕೆ. ನಾಳೆಯಿಂದ ನನ್ನ ವರ್ಕೌಟ್ ವೀಡಿಯೋಸ್ಗಳು. ಮತ್ತು ತುಂಬ ಜನ ಕೇಳ್ತಾಯಿದ್ರಿ ನಾಳೆ ಎಲ್ಲಿದೆ ಸಿನಿಮಾದು ಪ್ರೋಸೆಸ್ ಏನಾಗಿದೆ ಅಂತ. ಎಲ್ಲ ಪ್ರೋಸೆಸ್ನೂ ಕೂಡ ವ್ಲಾಗ್ ಮುಖಾಂತರ ನೋಡ್ತೀರಾ. ಇನ್ ಕೇಸ್ ನೀವೇನಾದರೂ ನನ್ನನ್ನು ಶಾರ್ಟ್ ವೀಡಿಯೋಸ್ಗಳು ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸತೀಶ್ ಹಿರೇಗೌಡ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಲಾಂಗ್ ವೀಡಿಯೋ ನೋಡಬೇಕು ಅಂದರೆ ಯೂಟ್ಯೂಬ್ ಅಥವಾ ಫೇಸ್ಬುಕ್ಕಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಒಟ್ಟಿನಲ್ಲಿ ದೇಹ ಗಟ್ಟಿಯಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ನಾವು ಗಟ್ಟಿ ಇದ್ದರೆ ಪ್ರಪಂಚ ಎಲ್ಲ ಚೆನ್ನಾಗಿರುತ್ತೆ. ಏನಾದರೂ ನಾವು ಕೆಟ್ಟವಿ ಅಂತಂದರೆ ಎಲ್ಲವೂ ಕೆಟ್ಟೋಗುತ್ತೆ ನಮ್ಮ ಸುತ್ತಮುತ್ತ. ರೀಸೆಂಟಾಗಿ ನನ್ನ ತಾಯಿಯವ್ರದ್ದು ಒಂದು ಇದು ನೋಡಿದ್ನಲ್ಲ, ಅವ್ರು ಎಷ್ಟೇ ಕರೆದ್ರೂ ಬರ್ತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ನಾನು ಗಟ್ಟಿ ಇದ್ದೀನಿ, ನಾನು ಊರಲ್ಲೇ ಮಾಡ್ತೀನಿ ಕೆಲಸನ, ನಾನು ಕೆಲಸ ಮಾಡ್ತೀನಿ, ನನಗೆ ಇದು ಬೇಕು ಅಂತ ಊರಲ್ಲಿ ಜಮೀನು ಕೆಲಸ ಅದು ಇದು ಎಲ್ಲ ಮಾಡೋರು. ಆದರೆ ಇವತ್ತಿನ ಪರಿಸ್ಥಿತಿಲಿ ಅವ್ರು ಅಲ್ಲಿ ಕೂತಿದ್ದಾಗ ಒಂದು ಮಾತಂದರು, ನನಗೆ ಗಟ್ಟಿ ಇದ್ದಾಗ ಎಲ್ಲ ಬೇಕು ಅನ್ನಿಸ್ತಾ ಇತ್ತು, ಆದರೆ ಈಗ ಏನೂ ಬೇಡ ಅನ್ನಿಸ್ತಾ ಇದೆ ಆರೋಗ್ಯ ಕೆಟ್ಟ ಮೇಲೆ ಅಂತಂದರು. ಅದೊಂದು ಮಾತು ನನಗೆ ತುಂಬ ಇಂಪ್ಯಾಕ್ಟ್ ಆಯಿತು. ಆ್ಯಕ್ಚುಲಿ ಮನುಷ್ಯ ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಬೇಕು, ಚೆನ್ನಾಗಿಲ್ಲ ಅಂದರೆ ಏನು ಬೇಡ ಅನಿಸುತ್ತೆ. ಹಂಗಾಗಿ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು. ಈಗಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಈ ವರ್ಕೌಟ್ ವೀಡಿಯೋಸ್ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ. ಬರೋ ಮಗನ ಎಲ್ಲರಿಗೂ ಬಾಯ್ ಹೇಳೋಣ. ಈಗಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಹೇಳು ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ.